ನಟರಾಜ್ ಗೌಡ್ರೆ ಅದ್ರ ಜೊತೆಗೆ ನನ್ನೊಂದು ಪ್ರಶ್ನೆ, ನನ್ನದು ಅನ್ನೋದಕ್ಕಿಂತ ನಮ್ಮ ವೀಕ್ಷಕರಿಗಿರೋ ಒಂದು ಸಂದೇಹ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿ ನಿಲ್ಲಿಸೋ ಮೂಲಕ ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆಯೋಕೆ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನ ಪಡ್ತಿದ್ದಾರೆ ಸರ್. ನಮ್ಮ ವೀಕ್ಷಕರು ಕಳಿಸಿರೋ ಪ್ರಶ್ನೆ ಇದು. ಯಾರ ಈ ಕೋಮುವಾದಿಗಳು ಬೇರೆ ಕೆಲಸ ಇರಲ್ಲ, ಅವರೆಲ್ಲ ಕಳಿಸ್ತಾರ್ರಿ, ಅದೆಲ್ಲ ಬಿಟ್ಬಿಡಿ. ಜನ ಮಾತಾಡ್ತಿರೋದು ಸರ್, ಜನ ಮಾತಾಡಲ್ಲ. ನಾಗಪುರದವ್ರು ಕೇಳ್ರಿ, ನಾಗಪುರದವ್ರು ಮಾಡಕ್ ಬೇರೆ ಕೆಲಸ ಇಲ್ದವ್ರು ವಾಟ್ಸ್ಆಪ್ ಅಲ್ಲಿ ಬಿಜೆಪಿ ಅವರಲ್ಲ ಸರ್, ನಮ್ ವೀಕ್ಷಕರು. ನೀವು ಅಲ್ಲಲ್ಲ ಚಂದ್ರಶೇಖರ್ ಅವರೇ, ಎಲ್ಲರೂ ಕೂಡ ನೀವು ನಾಗಪುರದವರೇ, ಆದ್ರೆ ಇವ್ರು ಕರ್ನಾಟಕ ಜನ ಸರ್, ನಾಗಪುರದವರಲ್ಲ. ಲಿಂಗಾಯತ ಸಮುದಾಯದವರು ಮಾತಾಡಕ್ ಬಿಡಿ. ಆಯ್ತು, ಕೊಡಿ, ಕೊಡಕ್ ಮುಂಚೆ ಬಿಡಿ ಚಂದ್ರಶೇಖರ್ ಅವರೇ. ನಟರಾಜ್ ಗೌಡ್ರ ಸಮಯ. ನಟರಾಜ್ ಗೌಡ್ರೆ, ಒಂದು ಮನವಿ, ಪ್ರಶ್ನೆ ಕೇಳಿದವ್ರನ್ನೆಲ್ಲಾರನ್ನೂ ಕೂಡ ನಾಗ್ಪುರದವರು ಅಂತ ಹೇಳಿ ಟ್ಯಾಗ್ ಮಾಡೋದ್ ಬಿಡಿ, ಪ್ರಶ್ನೆ ಉತ್ತರ ಕೊಡಿ ಅಷ್ಟೇ. ಪ್ರಶ್ನೆಗೆ ಉತ್ತರನೇ ಅದು. ಅದ್ರೊಳಗೆ ಏನ್ರಿ ಧರ್ಮ ಹೊಡೆದಂಗ ಆಗ್ತದೆ? ಕಾಮನ್ ಸೆನ್ಸ್ ಬೇಡವಾ? ನೋಡಿ, ಯಾರೇ ಆಗ್ಲಿ ಮುಟ್ಟಾಳ್ತನ ಇದ್ರೆ ಮಾತ್ರ ಈ ತರ ಮಾತಾಡಕ್ ಸಾಧ್ಯ ಆಗ್ತದೆ. ಅಲ್ಲ ರೀ, ಅವ್ರು ಯಾರು ಅಂದ್ರೆ ಅಧಿಕಾರ ಇಲ್ವಾ? ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಅಧಿಕಾರ ಇಲ್ವಾ? ನಾನು ಅರ್ಜಿ ಹಾಕ್ಬೇಕು, ನಾನು ಕೇಳ್ಬೇಕು ಅನ್ನೋ ಅಧಿಕಾರ ಇಲ್ವಾ? ಅವ್ರ ಬೆಂಬಲಕ್ಕೆ ಅವ್ರ ಸಮುದಾಯದ ಒಬ್ಬ ನಾಯಕ ಜಮೀರ್ ಅಹಮದ್ ಖಾನ್ ನಿಲ್ಬಾರ್ದಾ? ಅದನ್ನ ಪ್ರಶ್ನೆ ಮಾಡಿದ್ರೆ, ಈ ತರ ಹಾಸ್ಯಾಸ್ಪದ ಪ್ರಶ್ನೆ ಮಾಡಿದ್ರೆ ನಾವು ಹೇಳಕ್ಕಾಗ್ತದೆ, ಈ ತರನೇ ಹೇಳ್ಬೇಕಾಗುತ್ತೆ. ನಾನು ಈಗ ಬಿಜೆಪಿ ವಕ್ತಾರರು ಚೆನ್ನಾಗಿ ಹೇಳಿದ್ರು, ಮೇಟಿ ಮಕ್ಳನ್ನ ಕರೆದಿದ್ರು, ಮೊಮ್ಮಕ್ಳನ್ನು ಕರೆದಿದ್ರು, ಮೊಮ್ಮಕ್ಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು, ಅದಕ್ಕೆ ಬರಕ್ಕಾಗಿಲ್ಲ ಅಂತ ಕುಟುಂಬದವ್ರಿಗೆ ಕರೆದ್ರು ಅಂತ. ನಾನು ಮಂಗಳ ಅಂಗಡಿ ಕರೆದಾಗ, ಸುರೇಶ್ ಅಂಗಡಿ ತೀರ್ಕೊಂಡು ಮಂಗಳ ಅಂಗಡಿ ಸಂಸದೆ ಆದ್ರಲ್ಲ, ಆ ಟೈಮಲ್ಲಿ ಯಾರ್ಯಾರು ಹೋಗಿದ್ರು ಅಂತ ನಾನೇನು ಅದನ್ನ ಅಷ್ಟೊಂದು ವ್ಯಂಗ್ಯ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಸತ್ತವರು ಕುಟುಂಬದ ಮೇಲೆ ಸಂತಾಪ ಇದ್ದೇ ಇರ್ತದೆ, ಜನರು ಕೂಡ ಅದನ್ನ ನೋಡ್ತಾರೆ, ಕಾರ್ಯಕರ್ತರು ಅದನ್ನ ನೋಡ್ತಾರೆ, ಅವ್ರು ತೀರ್ಮಾನ ಮಾಡ್ತಾರೆ. 4 ಜನ ಇದ್ರೆ 4 ಜನ ಆಕಾಂಕ್ಷಿಗಳಿರ್ತಾರೆ, 4 ಜನ ಆಕಾಂಕ್ಷಿಗಳು ಹೋಗಿ ಅಲ್ಲಿ ಪಡ್ಕೊಂತಾರೆ, ಯಾರಿಗೆ ಅರ್ಜಿ ಆಗುತ್ತೆ, ಒಬ್ರಿಗೆ ಯಾರಿಗೂ ಅವಕಾಶ ಕೊಡ್ತಾರೆ, ಮಿಕ್ಕಿದವ್ರನ್ನ ಕನ್ವಿನ್ಸ್ ಮಾಡಿ ಚುನಾವಣೆಗೆ ಹೋಗ್ತೀವಿ. ಇದು ನಡೆಯುವಂಥ ವಿಷಯ. ಆದರೆ ಫಸ್ಟ್ ಟೈಮ್ ಎಮ್ ಎಲ್ ಎ ನಾಗಪುರದ ಜಿಗಳಿಗೆ, ಬೆಂಗಳೂರದ ಜಿಗಳಿಗೆ ಸೆಡ್ ಹೊಡೆದು ಬಿಜೆಪಿಯ ರಾಜ್ಯಾಧ್ಯಕ್ಷ ಆದರು. ಇವತ್ತು ಕೂಡ ಆ ಜಿಗಳು ಸಿಟಿ ರವಿ ಅಂತ ಯತ್ನಾಳದವರಿಂದ ಮುಖಾಂತರ ಅವ್ರನ್ನ ಕಾಟ ಕೊಡ್ತಾ ಇದ್ದಾರೆ. ಅದು ವಿಜೇಂದ್ರ ಕಾಟ ಕೊಡ್ತಾ ಇರೋದು ನಾವು ನೀವು ಕಣ್ಣಲ್ಲಿ ನೋಡ್ತಾ ಇದೀವಿ. ಬಿಜೆಪಿಯ ಪರಿಸ್ಥಿತಿ ಇದು, ದಯನೀಯ ಪರಿಸ್ಥಿತಿ ಅಂದ್ರೆ ಇದು. ಫಸ್ಟ್ ಟೈಮ್ ಎಮ್ ಎಲ್ ಎನ ರಾಜ್ಯಾಧ್ಯಕ್ಷ ಮಾಡಿಕೊಂಡು ಅವರು ನಾಪತ್ತೆ ಮತ್ತೆ ನಿಷ್ಕ್ರಿಯ ಎರಡೂ ಆಗಿದ್ದಾರೆ. ವಿರೋಧ ಪಕ್ಷದ ನಾಯಕನ ಕಿತ್ತಾಕ್ತಿವಿ, ಸುನಿಲ್ ಕುಮಾರ್ನ ಮಾಡ್ತೀವಿ, ಇವ್ರನ್ನ ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಕಾಟ ಕೊಡ್ತಾರೆ. ಅವ್ರಿಗೆ ಕೆಲಸ ಮಾಡಕ್ಕೆ ಏನ್ ಬಿಟ್ಟಿಲ್ಲ. ಇವರಿಬ್ರು ರಾಜ್ಯದಲ್ಲಿ ಬಿಜೆಪಿ ವಕ್ತಾರರನ್ನ ಅಸಭ್ಯ ಮಾತುಗಳನ್ನು ಬಿಜೆಪಿ ವಕ್ತಾರರ ತುಂಬಾ ಕೀಳು ಮಟ್ಟದ ಮಾತುಗಳನ್ನು ನಾನು ಕೇಳಿದ್ದೀನಿ. ನಾನು ಅಷ್ಟು ಕೀಳು ಮಟ್ಟದ ಮಾತುಗಳನ್ನು ನಾನು ಉಪಯೋಗಿಸಲ್ಲ. ಆದಾಗ್ಯೂ ನಾನೇನ್ ಹೇಳ್ತೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾರು ಪ್ರಬಲರಾಗಿದ್ದಾರೆ, ಯಾರು ದುರ್ಬಲರಾಗಿದ್ದಾರೆ ಜನ ನೋಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಾವು ತೋರಿಸಿದ್ದೀವಿ ಯಾರು ಪ್ರಬಲರಾಗಿದ್ದಾರೆ, ಯಾರು ದುರ್ಬಲರಾಗಿದ್ದಾರೆ ಅಂತ. ಶಿಗ್ಗಾವಲ್ಲಿ ತೋರಿಸಿದ್ದೀವಿ, ಸಂಡೂರಲ್ಲಿ ತೋರಿಸಿದ್ದೀವಿ, ಈಗಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲೂ ತೋರಿಸ್ತೀವಿ, ಬಾಗಲಕೋಟೆಯಲ್ಲೂ ತೋರಿಸ್ತೀವಿ, 2028ಕ್ಕೂ ತೋರಿಸ್ತೀವಿ. ಆದ್ರೆ ಒಂದೊಂದು ಸತ್ಯ, ಜನಸಾಮಾನ್ಯರು ಕಾಂಗ್ರೆಸ್ ಪರ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ. ಬಿಜೆಪಿ ಕರ್ನಾಟಕದಲ್ಲಿ ಮುದುರಿದ ತಾವರೆ ಇನ್ನು 20 ವರ್ಷಗಳ ಕಾಲ ಅರಳಲ್ಲ. ಬಿಜೆಪಿಯಲ್ಲಿ ಯಾರೇ ಬರ್ಲಿ, ಯಾರೇ ನಿಂತ್ಕೊಳ್ಳಿ, ಜಿಗಳನ್ನ ತಂದು ನಾಗಪುರ ಜಿಗಳನ್ನ ತಂದು ನಿಲ್ಲಿಸ್ಕೊಳ್ಳಿ, ಯಾರು ಕೇರ್ ಮಾಡೋದಿಲ್ಲ. ಕರ್ನಾಟಕ ಅಜಯ್ ಸರ್, ಈಗ ಯತ್ನಾಳ್ ಅವ್ರು ನಿಮ್ ಪಕ್ಷದಿಂದ ಹೊರಗಿರಬಹುದು, ಬಟ್ ಅವ್ರಿಗೂ ಕೂಡ ರಾಜಕೀಯ ಅನುಭವ ಇದೆ. ಅವ್ರ ಬಾಯಿಂದ ಬಂದ ಒಂದು ಮಾತು, ಶಾಮನೂರ್ ಅವರ ಕುಟುಂಬಕ್ಕೂ ಯಡಿಯೂರಪ್ಪನವರ ಕುಟುಂಬಕ್ಕೂ ಒಳ್ಳೆ ನಂಟಿದೆ, ಉತ್ತಮವಾದ ಬಾಂಧವ್ಯ, ಸ್ನೇಹ ಇದೆ, ಹೀಗಾಗಿ ಸಮರ್ಥ ಅವರನ್ನ ಇಂಪೋರ್ಟ್ ಮಾಡ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ ಅನ್ನೋ ರೀತಿಯಲ್ಲಿ ಅನುಮಾನ. ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ವಿಜಯೇಂದ್ರ ಅವರು ಕೂಡ ಶಾಮನೂರ್ ಅವ್ರ ಕುಟುಂಬದ ಜೊತೆಯಲ್ಲಿ ಬಿಸ್ನೆಸ್ ಗಳನ್ನ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಒಳ್ಳೆ ಸಂಬಂಧ ಇದೆ, ಹೀಗಾಗಿ ಅಲ್ಲಿ ಅವಕಾಶ ಸಿಗದಿದ್ರೆ ಸಮರ್ಥ ಅವ್ರನ್ನ ಕರ್ಕೊಂಡ್ ಬರಬಹುದು ಅನ್ನೋ ಚರ್ಚೆ ಇದೆ. ಏನ್ ಹೇಳ್ತೀರಿ? ಇದೆಲ್ಲ ಸುಳ್ಳು ಮೇಡಮ್. ಕಾರಣ ಏನಪ್ಪಾ ಅಂತಂದ್ರೆ, ಅವರೊಬ್ಬ ರಾಜ್ಯಾಧ್ಯಕ್ಷರು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇದು ಸುಮ್ನೆ ಊಹಾಪೋಹಗಳಿಗೆ ನೀವ್ ಯಾವ್ದು ಗಮನ ಕೊಡಬೇಡಿ. ರಾಜ್ಯದ ಜನತೆಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ರಾಜ್ಯಾಧ್ಯಕ್ಷರು ಗಟ್ಟಿ ಇದ್ದಾರೆ, ಪಕ್ಷವನ್ನ ಕಟ್ತಾ ಇದ್ದಾರೆ. ಈ ಬಾರಿ 2 ಕ್ಷೇತ್ರವನ್ನ ಗೆಲ್ಲಿಸ್ತೀವಿ. ಬರಾಂತ ಚುನಾವಣೆಯಲ್ಲೂ ಸಹಿತ 2028 ಚುನಾವಣೆಯಲ್ಲಿ 150ಕ್ಕಿಂತ ಹೆಚ್ಚು ಸ್ಥಾನ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನ ಕಟ್ತೇವೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ ಸಾದಿಕ್ ಸರ್, ಈಗ ST ಸಮುದಾಯದ ಕ್ಯಾಂಡಿಡೇಟ್ ಬಿಜೆಪಿಯಿಂದ, ಇನ್ ಕೇಸ್ ಸಮರ್ಥ ಅವರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಗದಿದ್ರೆ ಒಂದ್ ಕಡೆ ಅನುಕಂಪ, ಮತ್ತೊಂದ್ ಕಡೆಯಲ್ಲಿ ಲಿಂಗಾಯತ ವೋಟ್ಗಳು, ಇದೆಲ್ಲ ಗಮನಿಸ್ತಾ ಇದ್ರೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡದೆ ಹೋದ್ರೆ ಕಾಂಗ್ರೆಸ್ಗಿಂತ ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ವಾ ಚಿತ್ರಣ? ಸಾದಿಕ್ ಸರ್. ಇಲ್ಲ ಮೇಡಮ್ ಅವರೇ, 100ಕ್ಕೆ 100 ಅವೆಲ್ಲ
ಏನಿಲ್ಲ ಅಂತ ಅವೆಲ್ಲ ಅಪ ಉಪ ಮಾತುಗಳು ಅವೆಲ್ಲ ಈಗ ಈ ಮರದ ಡೊಂಕಿ ಮೇಲೆ ಕಾಗಿ ಬಂದು ಕುಂದ್ರದ್ಕೂ ಡೊಂಕಿ ಮುರಿಯೋದ್ಕೂ ನೇವ ಅಂತಾರಲ್ಲ ಆ ನಮೂನಿ ಗಿಡದ ಮೇಲೆ ಪರೋಳದ ಮೇಲೆ ದೋಷ ಕುಂದಿರ್ಸ್ತಾರೆ. ಹಂಗೇನಿಲ್ಲ, ಮೈನಾರಿಟಿ ಕೊಟ್ಟರೆ ವೀರಶೈವರವರು ಕೆಲಸ ಮಾಡ್ತಾರೆ ಕಾಂಗ್ರೆಸ್ಸಿಗೆ, ಇನ್ನೊಬ್ಬರು ಮಾಡ್ತಾರೆ, ಇನ್ನೊಂದು ಧರ್ಮದವ್ರು ಮಾಡ್ತಾರೆ, ಇನ್ನೊಂದು ಜಾತಿಯವ್ರು ಮಾಡ್ತಾರೆ. ಮೈನಾರಿಟಿಗೆ ಕೊಟ್ಟು ನೋಡ್ರಿ, ಮೈನಾರಿಟಿ ಕೊಟ್ಟಿಲ್ಲಿದ್ದಂಗೆ ನೀವೆಲ್ಲ ಈ ಥರ ಎಲ್ಲ ಮೈನಾರಿಟಿ ಕಡೆ ಕಾಣಿಸ್ತಾರೆ, ಮೈನಾರಿಟಿ ಸೋಲಿಸ್ತಾರೆ ಅಂದಮೇಲೆ ನಮ್ಮವು 90,000 ಓಟ್ ಇಟ್ಕೊಂಡು ನಾವ್ಯಾಕೆ ರಣ ಮೈದಾನದಲ್ಲಿ ಪಣ ತೊಟ್ಟೆ ನಾವ್ಯಾಕೆ ಇರಬಾರ್ದು? ಬಹಿರಂಗವಾಗಿ ಇರ್ಬೋದು, ಪಾರ್ಟಿಯಿಂದ ಇಲ್ಲಿದ್ರೂ ಇರ್ಬೋದು, ಪಾರ್ಟಿಯಿಂದ ಕೊಟ್ರೂ ಇರ್ಬೋದು. ನಮ್ಮನ್ನ ಕಡೆ ಕಾಣಿಸ್ತಾರ ಅಂತ ಹೇಳಿದ್ರೆ, ವೀರಶೈವರರು ಅಂತ ಹೇಳಿದ್ರೆ 26,000 ಓಟ್ ಅದಾವ ಬರೋವು. ಏನು 50,000, 60,000, 70,000, 1 ಲಕ್ಷ ಅದಾವ. ಇಡೀ ದಕ್ಷಿಣ ಕ್ಷೇತ್ರದಲ್ಲಿ 2,31,000 ಮತದಾರ ಅದಾರ ಮೇಡಮ್ ಅವರೇ. ಅದರಲ್ಲಿ ಹೈಯೆಸ್ಟ್ ಮೈನಾರಿಟಿ ಇದೆ. ಆಯಿಂದ ವರದಿಂದ ಎಲ್ಲ ಸೇರಿಸಿದ್ರೆ ನಾವು 1,76,906 ಓಟ್ ಅದಾವು ನಮ್ಮವು. ಆಯಿಂದ ಓಟಿಂದ ನಾವೆಲ್ಲ ಗೆಲ್ತೀವಿ. ಅದು ನಿಮ್ಮಲ್ಲೂ ಅಂದ್ರೆ ಮುಸಲ್ಮಾನ್ ಸಮುದಾಯದಲ್ಲೂ ಕೂಡ ಒಗ್ಗಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ ಪಾಷಾ ಸಾಹೇಬ್ರೆ. ಕೆಲವರು ಇನ್ನೂ ಕೂಡ ಅಲ್ಲ, ನಿಮ್ಮ ಸಮುದಾಯದ ಕೆಲವರು ಇನ್ನೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರ ಪರವಾಗಿ ಇದ್ದಾರಂತಲ್ಲ? ಇಲ್ಲ ಮೇಡಮ್, ಅವೆಲ್ಲ ಸುಳ್ಳು. ಈಗಿನ 2026ನೇ ಚುನಾವಣೆ ಏನಿದೆ ಅಲ್ಲ, ಯಾವ ಕುಟುಂಬ ರಾಜಕೀಯನೋ ಯಾವ ವ್ಯಕ್ತಿನೋ ಈ ಜನ ತೀರ್ಪು ಕೊಡ್ತಾರೆ ಮೇಡಮ್ ಅವರೇ ಈ ಮರು ಚುನಾವಣೆನೋ. ಸರಿ ರವೀಂದ್ರ ರಶ್ಮಿ ಸರ್, 100 ಕೋಟಿ ಅನುದಾನ ಘೋಷಣೆ ಆಗಿರೋದು ಈ ಬಾರಿಯ ಬಜೆಟ್ ನಲ್ಲಿ. ಅದರ ಜೊತೆಯಲ್ಲೇ ಸರ್, ಕಾಂಗ್ರೆಸ್ನ ಒಳಗೆ ಈಗ ಸದ್ಯ ಕಂಡು ಬರ್ತಾ ಇರುವ ಗೊಂದಲ, ಇದನ್ನೆಲ್ಲ ಗಮನಿಸಿದಾಗ ಬಿಜೆಪಿಗೆ ಅಡ್ವಾಂಟೇಜ್ ಆಗೋ ರೀತಿಯಲ್ಲಿ ಇದೆಯಾ, ಅಥವಾ ಆಡಳಿತಾರೂಢ ಪಕ್ಷ ನೋ ಡೌಟ್ ಬೈ ಎಲೆಕ್ಷನ್ ಅಲ್ಲಿ ಒಂದು ಆಪ್ಷನ್ ಇದ್ದೇ ಇರುತ್ತೆ ಗೆಲುವಿನ ಹತ್ರಕ್ಕೆ ಹೋಗ್ಲಿಕ್ಕೆ? ಈ ಕ್ಷಣಕ್ಕೂ ನಾನು ಹೇಳ್ತಾ ಇದ್ದೇನೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸಿದ ಮೇಲೂ ಕೂಡ ಕರ್ನಾಟಕ BJP ನಾಯಕರು ಅದು ಯಾಕೋ ಕಳೆದ 12 ವರ್ಷಗಳಿಂದ ಭಾರತದಲ್ಲಿ ನಾವು ರೂಲಿಂಗ್ ಪಾರ್ಟಿ ಅನ್ನೋ ಒಂದು ಬಿಂಬವನ್ನು ಮೂಡಿಸೋದ್ರಲ್ಲಿ ಸೋತ್ಬಿಟ್ಟಿದ್ದಾರೆ. ಅವರೆಲ್ಲ ಬರೀ ಪ್ರತಿಪಕ್ಷದ ನಾಯಕರ ತನ ವರ್ತಿಸ್ತಾರೆ ಹೊರತು 12 ವರ್ಷಗಳಿಂದ ದೇಶ ನಡೆಸ್ತಿರೋರು ನಾವು ಅನ್ನೋ ರೀತಿಯಲ್ಲಿ ಮೋದಿಯವರ ನಿಜವಾದ ರಾಯಭಾರಿಗಳ ಥರ ಯಾರೂ ಮಾತಾಡ್ತಾ ಇಲ್ಲ. ಇದು ಈವನ್ ಈ ಯುದ್ಧದ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಲೀಡರ್ಗಳು ಎಲ್ಲರೂ ರಕ್ಷಣಾ ನೀತಿ ಬಗ್ಗೆ ಮಾತಾಡ್ತಾರೆ, ವಿದೇಶಾಂಗ ನೀತಿ ಬಗ್ಗೆ ಮಾತಾಡ್ತಾರೆ. ತಿಮ್ಮಾಪುರ್ ಮೊನ್ನೆ ವಿದೇಶಾಂಗ ನೀತಿ ಬಗ್ಗೆ ಮಾತಾಡಿದ್ರು, ಪ್ರಿಯಾಂಕ್ ಖರ್ಗೆ ಅಂತ ಅವ್ರು ಎಲ್ಲ ಇಲಾಖೆಗಳಿಗೆ ಮಾತಾಡ್ತಾ ಇರ್ತಾರೆ. ಭಾರತೀಯ ಜನತಾ ಪಕ್ಷ ಆ ಥರದ ಧ್ವನಿಗಳೇ